ಹೆಸರು ತಮಿಳುನಾಡಿನಲ್ಲಿ ಟಿವಿಕೆ ಸರಳ ಬಹುಮತಕ್ಕೆ ಕೆಲವೇ ಸ್ಥಾನಗಳು ಬಾಕಿ ಇದ್ದಾವೆ. ಕೆಲವು ಸ್ಥಾನಗಳು ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಇವಾಗ 109 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ 118 ತಗೊಂಡ್ರೆ ಸರ್ಕಾರ ರಚನೆ ಮಾಡಬಹುದು. ಯಾರ ಅಡೆತಡೆ ಕೂಡ ಇರೋದಿಲ್ಲ. ಅದಕ್ಕೆ ಪೂರಕವಾಗಿ ಇವಾಗ ಟಿವಿಕೆ ಪಕ್ಷ 109 ಸ್ಥಾನಗಳಲ್ಲಿ ಮುನ್ನಡೀತಾ ಇದೆ. ಇನ್ನೇ ಕೆಲವೇ ಸ್ಥಾನಗಳು ಟಿವಿಕೆ ಪಕ್ಷಕ್ಕೆ ಬೇಕು. ಟಿವಿಕೆ ಪಕ್ಷ ಇಷ್ಟು ಮುನ್ನುಗ್ಗಲು ಏನು ಕಾರಣ ಆಗಿರ್ಬೋದು? ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋಕೆ ಇವಾಗ ದಳಪತಿ ವಿಜಯ್ ರೆಡಿಯಾಗಿ ಕೂತಿದ್ದಾರೆ. ಅವರ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಗಳು ಜನರ ಮನಸ್ಸಿಗೆ ಹೋಗಿ ಇದೆಲ್ಲ ಇಷ್ಟು ಮುನ್ನುಗ್ತಾ ಇದೆಯಾ ಟಿವಿಕೆ ಪಕ್ಷ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹಾಗಂದರೆ ಅವರು ಅಷ್ಟೊಂದು ಮುನ್ನುಗ್ಗೋಕೆ ಪ್ರಣಾಳಿಕೆಗಳೇ ಕಾರಣ ಅಥವಾ ಹಿಂದೆ ಇರುವಂಥ ಪಕ್ಷಗಳು ಅವ್ಯಾವು ಈ ರೀತಿಯ ಪ್ರಣಾಳಿಕೆಗಳು ಕೊಟ್ಟಿರಲಿಲ್ವಾ ಅನ್ನುವ ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸದ್ಯಕ್ಕೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಗಳನ್ನು ನೋಡ್ತಾ ಹೋದರೆ ಅವರು ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಗೌರವಧನನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಡ ಕುಟುಂಬಗಳ ವಧುಗಳಿಗೆ 8 ಗ್ರಾಂ ಚಿನ್ನ ಮತ್ತು ರೇಷ್ಮೆ ಸೀರೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಿರಿಯ ನಾಗರಿಕರಿಗೆ ಮಾಸಿಕ ಪಿಂಚಣಿ 3,000ಕ್ಕೆ ಏರಿಸ್ತಾರಂತೆ. ಅರ್ಹ ಕುಟುಂಬಗಳಿಗೆ ವರ್ಷಕ್ಕೆ 6 ಉಚಿತ ಅಡುಗೆ ಅನಿಲಗಳನ್ನು ಕೊಡ್ತಾರೆ. ಸರ್ಕಾರಿ ಶಾಲಾ ಮಕ್ಕಳ ಪೋಷಕರಿಗೆ ವಾರ್ಷಿಕ 15,000 ಪ್ರೋತ್ಸಾಹ ಧನಗಳನ್ನು ಕೊಡ್ತಾ ಇದ್ದಾರೆ. ಮನೆ ಬಳಕೆಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತಾ ಇದ್ದಾರೆ. ಪ್ರತಿ ಕುಟುಂಬಕ್ಕೆ 25 ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆ ಸೌಲಭ್ಯ. ಈ ಥರ ಎಲ್ಲ ಪ್ರಣಾಳಿಕೆಗಳಲ್ಲಿ ಅವರು ಕೊಟ್ಟಿದ್ದಾರೆ. ಅಕಸ್ಮಾತ್ ಸರ್ಕಾರ ರಚನೆ ಆದರೆ ತಮಿಳುನಾಡಿನಲ್ಲಿ ಈ ಪ್ರಣಾಳಿಕೆಗಳು ಎಷ್ಟರ ಮಟ್ಟಿಗೆ ಜನಗಳಿಗೆ ತಲುಪುತ್ತೆ ಅನ್ನೋದು. ಯಾಕಂದರೆ ನಾನು ಎಕ್ಸಾಂಪಲ್ ತೊಗೊಳ್ತಾ ಹೋದರೆ ಕರ್ನಾಟಕದ ಪ್ರಣಾಳಿಕೆಗಳು ನಿಮಗೆಲ್ಲರಿಗೂ ಗೊತ್ತಿದೆ. ಕರ್ನಾಟಕ ಜನತೆಗೆ ಎಷ್ಟರ ಮಟ್ಟಿಗೆ ತಲುಪ್ತಾ ಇದೆ. ಆ ಪ್ರಣಾಳಿಕೆಗಳಿಂದ ಸರ್ಕಾರ ರಚನೆ ಆದರೆ ರಾಜ್ಯದಲ್ಲಿ ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂಥ ಪ್ರಣಾಳಿಕೆಗಳಿಂದ. ಉಚಿತ ಪ್ರಣಾಳಿಕೆ ಕೊಡೋದ್ರಿಂದ, ಈ ಗ್ಯಾರಂಟಿ ಕೊಡೋದ್ರಿಂದ ಕರ್ನಾಟಕದ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ನಿಮಗೆ ಗೊತ್ತು. ಅದೆಲ್ಲ ಒಂದು ಸೈಡಿಗಿಟ್ಟರೆ, ಬಟ್ ಹೊಸ ಪಕ್ಷ ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ಈ ರೀತಿಯ ಉಚಿತ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಗೆಲುವಿನ ಹತ್ತಿರಕ್ಕೆ ಹೋಗ್ತಾ ಇದೆ. ಇದು ಅವರ ಗೆದ್ದ ಮೇಲೆ, ಸರ್ಕಾರ ರಚನೆ ಮಾಡಿದ ಮೇಲೆ ಜನಗಳಿಗೆ ಎಷ್ಟು ತಲುಪುತ್ತೆ? ಹೊಸ CM ಆಗೋದು ಬೇರೆ ಕಡೆ, ಬಟ್ ಬಂದ ಮೇಲೆ ಅವರ ಆಡಳಿತ ಹೇಗಿರುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ಜನಗಳಿಗೆ CM ಆಗಿಬಿಡ್ಬೋದು ಅನ್ನೋದು ಕಷ್ಟ. CM ಆಗೋ ಕಷ್ಟ ಎಷ್ಟಿದೆಯೋ ಅದು ಆದ ಮೇಲೆ ಅವರು ಕೊಟ್ಟಿರ್ತಕ್ಕಂಥ ಈ ಪ್ರಣಾಳಿಕೆಗಳನ್ನು ಜನರಿಗೆ ತಲುಪಿಸೋದು ಮತ್ತು ಜನಗಳನ್ನು ಮನಸ್ಸು ಗೆಲ್ಲೋದು. ಅಂದರೆ ಇವಾಗ ಎಲೆಕ್ಷನ್ ಗೆಲ್ಲುವವರೆಗೂ ಜನರನ್ನು ಬೇರೆ ರೀತಿ ಮನಸ್ಸು ಗೆಲ್ಲೋದು. ಆದರೆ ಎಲೆಕ್ಷನ್ ಗೆದ್ದ ಮೇಲೆ, ತಾವು CM ಆದ ಮೇಲೆ, ಅಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಂಡ ಮೇಲೆ ಜನಗಳ ಮನಸ್ಸಲ್ಲಿ ಉಳಿಯೋದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಹೋಗ್ತಿದ್ದೆ ನಿಮಗೆ ಕರ್ನಾಟಕದಲ್ಲಿ ಯಾವ ರೀತಿ ಆಗೋಗಿದೆ ಅಂಥೇಳಿ, ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ಅಂಥೇಳಿ. ಅಕಸ್ಮಾತ್ ಸರ್ಕಾರ ರಚನೆ ಆಯಿತು ಅಂದರೆ ಈ ಎಲ್ಲ ಪ್ರಣಾಳಿಕೆಗಳು ಹೇಳಿದ ರೀತಿ ಜನಗಳಿಗೆ ತಲುಪಿತು ಅಂದರೆ 100% ಅಭಿವೃದ್ಧಿಯಲ್ಲಿ ಕಮ್ಮಿ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಈ ಟ್ಯಾಕ್ಸನ್ನು ಕೂಡ ಒಂದು ರೀತಿ ಹಾಕೋದಿಲ್ಲ, ನಾನು ಟ್ಯಾಕ್ಸಲ್ಲೂ ಕೂಡ ಏರಿಕೆ ಮಾಡೋದಿಲ್ಲ, ಈ ಥರದ ಪ್ರಣಾಳಿಕೆಗಳನ್ನು ಕೊಟ್ಟಿದ್ದಾರೆ. ನೋಡೋಣ ಎಲ್ಲಿಗೆ ಬಂದು ತಲುಪುತ್ತೆ ಅಂತ. ಅಕಸ್ಮಾತ್ ರಚನೆ ಆದರೆ ಇವೆಲ್ಲವೂ ಕೂಡ ದಳಪತಿ ವಿಜಯ್ ಅವರು ಹೆದರಿಸಬೇಕಾಗತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ CM ಸ್ಥಾನದಲ್ಲಿದ್ದಾಗ. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ ತಮಿಳುನಾಡಿನ ಭವಿಷ್ಯ ಯಾರ ಕೈಯಲ್ಲಿದೆ, ಯಾರು ತಮಿಳುನಾಡಿನ CM ಕುರ್ಚಿ ಮೇಲೆ ಕೂತ್ಕೊಳ್ತಾರೆ, ಯಾರು ಪಟ್ಟಾಭಿಷೇಕನ ಮಾಡ್ಕೊಳ್ತಾರೆ, CM ದಳಪತಿ ಕಿಂಗ್ ಆಗ್ತಾರಾ, ಕಾದು ನೋಡಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.